ಎಲ್ಲರಿಗೂ ನಮಸ್ಕಾರ. ನನ್ನ ಪ್ರೀತಿಯ ಮಕ್ಕಳೇ, ಇವತ್ತು ನಾವಿಲ್ಲಿ ಮೂಲ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ USS ಪರೀಕ್ಷೆಗೆ ಬೇಕಾಗಿರುವಂತಹ ಕೆಲವೊಂದು ವಿಚಾರಗಳನ್ನು ನೋಡುವ. ಈಗಾಗಲೇ ಎಲ್ಲರೂ ಕೂಡ USS ಪರೀಕ್ಷೆಗೆ ತಯಾರಿಯನ್ನು ಮಾಡ್ತಾ ಇರ್ಬೋದು. ಕೊರೋನಾ ಕಾಲಘಟ್ಟ ಆದದ್ದರಿಂದ ನಮಗೆ ಈ ವರ್ಷ ನಿಮಗೆ ನೇರವಾದಂತಹ ತರಬೇತಿಯನ್ನು ಕೊಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಹಾಗಾಗಿ ನಾವು ಯೂಟ್ಯೂಬಿನ ಮೂಲಕ ಇವತ್ತಿಲ್ಲಿ ಮೂಲ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ಈಗ ನಾವು ಮೂಲ ವಿಜ್ಞಾನದಲ್ಲಿ USS ಪರೀಕ್ಷೆಗೆ ಸಂಬಂಧಿಸಿದಂತೆ ಯಾವ ವಿಚಾರಗಳು 1ನೇ ಪಾಠದಲ್ಲಿ ಮಣ್ಣಿನಲ್ಲಿ ಹೊನ್ನು ಬೆಳೆಸೋಣ ಎಂಬ ಪಾಠಕ್ಕೆ ಸಂಬಂಧಪಟ್ಟು ಯಾವ ವಿಚಾರಗಳು ಬರ್ತದೆ ಅಂತ ಹೇಳಿ ನೋಡುವ. ಮೊದಲನೇದಾಗಿ ಆ ಪಾಠದಲ್ಲಿ ಬರುವಂತಹ ಕೆಲವೊಂದು ವಿಚಾರಗಳನ್ನು ನಾನು ಹೇಳ್ತೇನೆ ನಿಮಗೆ. ಪ್ರಧಾನವಾದಂಥ ಅಂಶಗಳು ಯಾವುದು ಅಂತ ಹೇಳಿ ಒಮ್ಮೆ ನಾವು ಪುನಃ ನೆನಪಿಸಿಕೊಳ್ಳೋಣ. ಅದರಲ್ಲಿ ಬರುವಂತಹ ವಿಚಾರಗಳು, ಒಂದು, ಬೀಜಗಳು. ನಾವು ಯಾವ ರೀತಿ ಹೊಸ ಸಸ್ಯಗಳನ್ನು ಉತ್ಪತ್ತಿ ಮಾಡಲಿಕ್ಕೆ ಬೀಜಗಳನ್ನು ಆಯ್ಕೆ ಮಾಡಬಹುದು, ಹಾಗೆಯೇ ಹೊಸ ಸಸ್ಯಗಳನ್ನು ಯಾವ ರೀತಿ ಆಯ್ಕೆ ಮಾಡಬಹುದು, ಅದೇ ರೀತಿ ಹೊಸ ತಂತ್ರಜ್ಞಾನಗಳು ಯಾವುದೆಲ್ಲ ಸಸ್ಯಗಳನ್ನು ನಾವು ಬೆಳೆಸಬೇಕಾದ್ರೆ ಉಪಯೋಗಿಸುವಂಥ ಈಗದ ಆಧುನಿಕ ತಂತ್ರಜ್ಞಾನಗಳು ಯಾವುದೆಲ್ಲ ಎಂಬುದನ್ನು ನಾವು ನೋಡುವ. ಈಗ ಬೀಜಗಳು ಆಯ್ಕೆ ಮಾಡುವಾಗ ನಾವು ಎಂತಹ ಬೀಜಗಳನ್ನು ಆಯ್ಕೆ ಮಾಡಬೇಕು, ಯಾವ ಕಾಲಘಟ್ಟದಲ್ಲಿರುವಂತಹ ಬೀಜಗಳನ್ನು ನಾವು ಆಯ್ಕೆ ಮಾಡಬೇಕು. ಬೀಜಗಳನ್ನು ಆಯ್ಕೆ ಮಾಡುವಾಗ ಪ್ರಧಾನವಾಗಿ ಮಧ್ಯಕಾಲೀನ ಸಮಯದಲ್ಲಿ ಬೆಳೆಯುವಂತಹ ಫಲಗಳನ್ನು ನಾವು ತೆಗೆದುಕೊಂಡು ಅದರ ಬೀಜಗಳನ್ನು ಆಯ್ಕೆ ಮಾಡಬೇಕು. ಯಾಕಂದರೆ ಅವುಗಳು ತುಂಬ ಉತ್ತಮ ಗುಣಮಟ್ಟದ್ದಾಗಿರ್ತದೆ, ಆರೋಗ್ಯವಂತ ಬೀಜಗಳಾಗಿರ್ತದೆ, ಹಾಗೆಯೇ ಉತ್ತಮ ಸಸ್ಯಗಳನ್ನು ನಮಗೆ ಕೊಡಲಿಕ್ಕೆ ಅವುಗಳು ಪ್ರಧಾನ ಪಾತ್ರವನ್ನು ವಹಿಸ್ತದೆ. ಬೀಜಗಳನ್ನು ಆಯ್ಕೆ ಮಾಡಿದ ನಂತರ ನಾವು ಆ ಬೀಜಗಳನ್ನು ಬಿತ್ತುವಾಗ, ಹೊಸ ಸಸ್ಯಗಳು ಉಂಟಾಗುವಂತಹ ಸಂದರ್ಭದಲ್ಲಿ ಬೀಜಗಳನ್ನು ಬಿತ್ತುವಾಗ ನಾವು ಕೆಲವೊಂದು ವಿಚಾರಗಳನ್ನು ಗಮನದಲ್ಲಿ ಇಟ್ಟುಕೊಳ್ಬೇಕು. ಬೀಜಗಳು ಮೊಳಕೆ ಬರಲಿಕ್ಕೆ ಯಾವ ಅಂಶಗಳು ಅಗತ್ಯ ಎಂಬುದನ್ನು ನಾವೀಗಾಗಲೇ 5ನೇ ತರಗತಿಯ ಪಾಠದಲ್ಲಿ ಕಲಿತಿದ್ದೇವೆ. ಬೀಜಗಳು ಮೊಳಕೆ ಬರಬೇಕಾದ್ರೆ ಸೂಕ್ತವಾದಂತಹ ಉಷ್ಣತೆ ಬೇಕು, ಹಾಗೆ ನೀರು ಮತ್ತು ಗಾಳಿ ಅತಿ ಅವಶ್ಯಕ. ಬೀಜಗಳು ಮೊಳಕೆ ಬರುವಂತಹ ಸಂದರ್ಭದಲ್ಲಿ ಬೀಜದ ಬೇರು ಮೂಲ ಮೊದಲು ಮೊಳಕೆ ಬರ್ತದೆ ಮತ್ತು ಕಾಂಡ ಮೂಲ ಮೊಳಕೆ ಬರ್ತದೆ. ಹಾಗಾದರೆ ಬೀಜಗಳು ಮೊಳಕೆ ಬರುವಾಗ ಬೇರು ಮೂಲ ಮತ್ತು ಕಾಂಡ ಮೂಲಕ್ಕೆ ಆಹಾರವನ್ನು ಯಾರು ಕೊಡ್ತಾರೆ? ಬೀಜದಲ್ಲಿರುವಂತಹ ಭ್ರೂಣಾಹಾರ ಅದಕ್ಕೆ ಆಹಾರವನ್ನು ತಲುಪಿಸ್ತದೆ. ಮೊಳಕೆ ಆದ ನಂತರ ನಾವು ಅದಕ್ಕೆ ಬೇಕಾದಂತಹ ಮಣ್ಣು, ಗೊಬ್ಬರ, ಸೂಕ್ತವಾದಂತಹ ಸೂರ್ಯನ ಬೆಳಕು ಇದನ್ನೆಲ್ಲ ಒದಗಿಸಿದರೆ ಗಿಡಗಳು ಆರೋಗ್ಯವಂತವಾಗಿ ಬೆಳೀತದೆ. ಇನ್ನು ನಾವು ಬೇರೆ ಯಾವ ವಿಧಾನಗಳ ಮೂಲಕ ಸಸ್ಯಗಳನ್ನು ಉತ್ಪತ್ತಿ ಮಾಡಬಹುದು. ಪ್ರಧಾನವಾಗಿ ಸಸ್ಯಗಳಲ್ಲಿ 2 ವಿಧಗಳಲ್ಲಿ ಪ್ರತ್ಯುತ್ಪಾದನೆ ಉಂಟಾಗ್ತದೆ. ಒಂದು ಲೈಂಗಿಕ ಪ್ರತ್ಯುತ್ಪಾದನೆ, ಇನ್ನೊಂದು ಅಲೈಂಗಿಕ ಅಥವಾ ಸಸ್ಯಾಂಗ ಪ್ರತ್ಯುತ್ಪಾದನೆ ಅಂತ ಹೇಳಿ ನಾವು ಹೇಳ್ಬೋದು. ಲೈಂಗಿಕ ಪ್ರತ್ಯುತ್ಪಾದನೆ ಅಂದರೆ ಏನು? ಲೈಂಗಿಕ ಪ್ರತ್ಯುತ್ಪಾದನೆ ಅಂದರೆ ಬೀಜಗಳ ಮೂಲಕ ಹೊಸ ಸಸ್ಯಗಳು ಉಂಟಾಗುವುದಕ್ಕೆ ನಾವು ಲೈಂಗಿಕ ಪ್ರತ್ಯುತ್ಪಾದನೆ ಅಂತ ಹೇಳಿ ಕರಿತೇವೆ. ಹಾಗಾದರೆ ಯಾವುದೆಲ್ಲ ಸಸ್ಯಗಳು ಲೈಂಗಿಕ ಪ್ರತ್ಯುತ್ಪಾದನೆಯ ಮೂಲಕ ಉತ್ಪಾದಿಸಲ್ಪಡ್ತದೆ? ಉದಾಹರಣೆಗೆ ಬೀಜಗಳನ್ನು ಬಿತ್ತಿ ನಾವು ಹೊಸ ಸಸ್ಯಗಳನ್ನು ಉಂಟು ಮಾಡುವಂಥದ್ದು ಅಲಸಂಡೆ, ಬೆಂಡೆ, ಹಾಗಲ, ಪಡುವಲ, ಕುಂಬಳಕಾಯಿ ಮುಂತಾದಂತಹ ಸಸ್ಯಗಳನ್ನು ನಾವು ಬೀಜಗಳನ್ನು ಬಿತ್ತಿ ಪಡೆಯಬಹುದು. ಇದಕ್ಕೆ ನಾವು ಲೈಂಗಿಕ ಪ್ರತ್ಯುತ್ಪಾದನೆ ಅಂತ ಹೇಳಿ ಕರಿತೇವೆ. ಹಾಗಾದರೆ ಸಸ್ಯಾಂಗ ಪ್ರತ್ಯುತ್ಪಾದನೆ ಅಂದರೆ ಏನು? ಸಸ್ಯಾಂಗ ಪ್ರತ್ಯುತ್ಪಾದನೆಯಲ್ಲಿ ಪ್ರಧಾನವಾಗಿ ಎಲೆ, ಕಾಂಡ ಹಾಗೂ ಬೇರುಗಳ ಮೂಲಕ ಹೊಸ ಸಸ್ಯಗಳು ಉಂಟಾಗ್ತದೆ. ನಾವು 5ನೇ ತರಗತಿ ಮೊದಲ ಪಾಠದಲ್ಲಿ ಇದಕ್ಕೆ ಸಂಬಂಧಪಟ್ಟಂಥ ಅನೇಕ ವಿಚಾರಗಳನ್ನು ಕಲಿತಿದ್ದೇವೆ. ಬೇರುಗಳು, ಕಾಂಡ, ಎಲೆಗಳ ಮೂಲಕ ಯಾವ ಸಸ್ಯಗಳು ಉತ್ಪತ್ತಿಯಾಗ್ತದೆ. ಹಾಗಾದರೆ ಸಸ್ಯದ
ಇತರ ಭಾಗಗಳಾದಂಥ ಬೇರು ಕಾಂಡ ಎಲೆಯ ಮೂಲಕ ಹೊಸ ಸಸ್ಯಗಳು ಉಂಟಾಗುವುದಕ್ಕೆ ನಾವು ಸಸ್ಯಾಂಗ ಪ್ರತ್ಯುತ್ಪಾದನೆ ಅಂತ ಹೇಳಿ ಕರಿತೇವೆ. ಸಸ್ಯಾಂಗ ಪ್ರತ್ಯುತ್ಪಾದನೆಗೆ ಉದಾಹರಣೆ ಗುಲಾಬಿ, ದಾಸವಾಳ, ಬಸಳೆ, ನುಗ್ಗೆ, ಅದೇ ರೀತಿ ರಾತ್ರಿ ರಾಣಿ, ಕಳ್ಳಿ ಗಿಡ, ಇವುಗಳನ್ನೆಲ್ಲ ನಾವು ಸಸ್ಯಾಂಗ ಪ್ರತ್ಯುತ್ಪಾದನೆಯ ಮೂಲಕ ಪಡಿಬಹುದು. ಸಸ್ಯಾಂಗ ಪ್ರತ್ಯುತ್ಪಾದನೆ ಮತ್ತು ಲೈಂಗಿಕ ಪ್ರತ್ಯುತ್ಪಾದನೆಯ ಮೂಲಕ ನಾವು ಯಾವ ಸಸ್ಯಗಳನ್ನು ಬೆಳಿಬಹುದು ಅಂಥೇಳಿ ನಮಗೆ ಗೊತ್ತಾಯಿತು. ಇದಲ್ಲದೆ ಇತರ ವಿಧಾನಗಳು ಇವೆಯಾ ಹೊಸ ಸಸ್ಯಗಳನ್ನು ಉತ್ಪತ್ತಿ ಮಾಡಲಿಕ್ಕೆ? ಇದೆ. ಯಾವುದೆಲ್ಲ? ಲೇಯರಿಂಗ್, ಗ್ರಾಫ್ಟಿಂಗ್ ಮತ್ತು ಬಡ್ಡಿಂಗ್ ಎಂಬ ವಿಧಾನಗಳ ಮೂಲಕ ನಾವೇನು ಮಾಡ್ಬೋದು? ಹೊಸ ಸಸ್ಯಗಳನ್ನು ಉತ್ಪತ್ತಿ ಮಾಡ್ಬೋದು. ಹಾಗಾದರೆ ಈ ಲೇಯರಿಂಗ್ ಅಂದರೆ ಏನು? ನಮಗೆ ಬೇಕಾದಂತಹ ಸಸ್ಯಗಳನ್ನು ನಾವು ಯಾವ ರೀತಿಯಾಗಿ ಪಡಿಬಹುದು ಲೇಯರಿಂಗಿನ ಮೂಲಕ? ಒಂದು ಆರೋಗ್ಯವಂತ ಗಿಡವನ್ನು ಆಯ್ಕೆ ಮಾಡಿ ಅದರ ಒಂದು ಗೆಲ್ಲನ್ನು, ಉತ್ತಮವಾದಂತಹ ಒಂದು ಗೆಲ್ಲನ್ನು ತೆಗೆದುಕೊಂಡು ಆ ಗೆಲ್ಲಿನ 1 ಸೆಂಟಿಮೀಟರ್ ಸುತ್ತಳತೆಯಲ್ಲಿ ನಾವು ಏನು ಮಾಡಬೇಕು? ಹೊರಗಿನ ಸಿಪ್ಪೆಯನ್ನು ತೆಗೆದು ಅಲ್ಲಿ ನಾವು ಹೊಯ್ಗೆ ಅಥವಾ ತೆಂಗಿನ ನಾರು ಮತ್ತು ಮರದ ಹುಡಿಯನ್ನು ಹಾಕಿ ಏನು ಮಾಡಬೇಕು? ಆ ಸ್ಥಳದಲ್ಲಿಟ್ಟು ಪಾಲಿಥೀನ್ ಶೀಟಿನ ಮೂಲಕ ಅದನ್ನು ಚೆನ್ನಾಗಿ ಕವರ್ ಮಾಡಬೇಕು. ಸೂಕ್ತವಾದಂತಹ ತೇವಾಂಶವನ್ನು ನಾವು ಒದಗಿಸ್ತಾ ಇರಬೇಕು. 1 ತಿಂಗಳು ಕಳೆದಾಗ ಅಲ್ಲಿ ನಿಧಾನಕ್ಕೆ ಬೇರುಗಳು ಬರಲಿಕ್ಕೆ ಪ್ರಾರಂಭ ಆಗ್ತದೆ. ಆಮೇಲೆ ನಾವು ಆ ಬೇರು ಬಂದಂತಹ ಭಾಗವನ್ನು ಅಡಿಭಾಗದಿಂದ ಕಟ್ ಮಾಡಿ ತೆಗೆದು ನೆಡಬಹುದು. ಈ ಲೇಯರಿಂಗನ್ನು ಪ್ರಧಾನವಾಗಿ ಮಲ್ಲಿಗೆ, ಜಾಜಿ, ಗುಲಾಬಿ, ದಾಸವಾಳ ಮೊದಲಾದಂತಹ ಸಸ್ಯಗಳಲ್ಲಿ ಮಾಡಲಾಗ್ತದೆ. ಇನ್ನೊಂದು ವಿಧಾನ ಅಂತ ಕೇಳಿದರೆ ಗ್ರಾಫ್ಟಿಂಗ್, ಕಸಿ ಕಟ್ಟುವುದು ಅಂತ ನಾವು ಹೇಳ್ತೇವೆ. ಇದು ಎಲ್ಲರಿಗೂ ಗೊತ್ತಿರುವಂತಹ, ಸಾಮಾನ್ಯವಾಗಿ ಹೆಚ್ಚಿನವರು ಕೂಡ ಅವರವರ ಮನೆಯಲ್ಲಿ ಕೂಡ ಈ ವಿಧಾನವನ್ನು ಮಾಡ್ಬೋದು. ಅಥವಾ ನಾವು ನರ್ಸರಿಗೆ ಹೋದರೆ ಕಸಿ ಕಟ್ಟಿದ ಗಿಡಗಳನ್ನು ತೆಕ್ಕೊಂಡು ಬರ್ತೇವೆ. ಗುಲಾಬಿ ಗಿಡಗಳೋ, ದಾಸವಾಳವೋ ಅಥವಾ ಇನ್ನಿತರ ಹಣ್ಣುಗಳ ಗಿಡಗಳನ್ನೆಲ್ಲ ನಾವು ತೆಕ್ಕೊಂಡು ಬರ್ತೇವೆ ಅಲ್ವಾ? ಹೇಗೆ ಹಾಗಾದರೆ ಈ ಗ್ರಾಫ್ಟಿಂಗನ್ನು ಮಾಡೋದು ಹೇಗೆ ಅಂತ ಕೇಳಿದರೆ, ಇಲ್ಲಿ 2 ಅಂಶಗಳನ್ನು ನಾವು ಗಮನಿಸಬೇಕು. ಒಂದು, ಗ್ರಾಫ್ಟಿಂಗ್ ಮಾಡುವಾಗ 2 ಗಿಡಗಳನ್ನು ನಾವು ಆಯ್ಕೆ ಮಾಡಬೇಕಾಗ್ತದೆ. ಬೇರಿನಿಂದ ಕೂಡಿದಂತಹ ಗಿಡವನ್ನು ನಾವು ಸ್ಟಾಕ್ ಆಗಿಯೂ, ನಮಗೆ ಯಾವ ಜಾತಿಯ ಹೂಗಳೋ ಅಥವಾ ಹಣ್ಣುಗಳೋ ಬೇಕು ಆ ಗಿಡದ ಗೆಲ್ಲನ್ನು ನಾವು ಸಿಯೋನಾಗಿಯೂ ತೆಗೆದುಕೊಳ್ಳಬಹುದು. ಸ್ಟಾಕಿಗೆ ನಾವು ಸಿಯೋನನ್ನು ಜೋಡಿಸಿ ಏನು ಮಾಡ್ತೇವೆ? ಕಸಿಯನ್ನು ಕಟ್ಟುತ್ತೇವೆ. ಇಲ್ಲಿ ನಾವು ಸ್ಟಾಕ್ ಆಗಿ ಊರ ತಳಿಗಳನ್ನು ತೆಗೆದುಕೊಂಡ್ರೆ, ಸಿಯೋನ್ ಆಗಿ ನಾವು ಮಾವಿನ ಗಿಡದಲ್ಲಿ ಆದರೆ ಈಗ ನೀಲಂ, ಮಾಲ್ಗೋವಾ ಮೊದಲಾದಂತಹ ಸಸ್ಯಗಳ ಗೆಲ್ಲುಗಳನ್ನು ತೆಗೆದುಕೊಂಡು ಕಸಿ ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ. ಹಾಗೆ ಗುಲಾಬಿ ಗಿಡಗಳಲ್ಲಿ, ದಾಸವಾಳದ ಗಿಡಗಳಲ್ಲೆಲ್ಲ ನಾವು ಇದನ್ನು ಮಾಡಬಹುದು. ಈ ವಿಧಾನದ ಮೂಲಕ ಹೊಸ ಸಸ್ಯಗಳನ್ನು ಉಂಟು ಮಾಡಬಹುದು. ಇದರಿಂದ ಉತ್ತಮ ಇಳುವರಿ ಕೂಡ ನಮಗೆ ಸಿಗ್ತದೆ. ಇನ್ನೊಂದು ವಿಧಾನ ಅಂತ ಕೇಳಿದರೆ ಬಡ್ಡಿಂಗ್. ಇದು ಕೂಡ ಹಾಗೆ, ಒಂದೇ ಗಿಡದಲ್ಲಿ ಹಲವು ಬಣ್ಣದ ಹೂಗಳು ನಮಗೆ ಬೇಕು ಅಂತ ಆದರೆ ನಾವು ಏನು ಮಾಡ್ಬೋದು? ಬಡ್ಡಿಂಗ್ ವಿಧಾನದ ಮೂಲಕ ಹೊಸ ಸಸ್ಯಗಳನ್ನು ಉತ್ಪತ್ತಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಮೊಗ್ಗು ಜೋಡಿಸುವುದು ಅಂತ ಹೇಳಿ ನಾವು ಅದನ್ನು ಕರಿತೇವೆ. ಹೀಗೆ ಬೇರೆ ಬೇರೆ ವಿಧಾನಗಳ ಮೂಲಕ ನಾವು ಹೊಸ ಸಸ್ಯಗಳನ್ನು ಪಡೀಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾದರೆ ಹೊಸ ವಿಧಾನಗಳ ಮೂಲಕ ನಮಗೆ ಉತ್ತಮ ತಳಿಯ ಬೀಜಗಳನ್ನು ಪಡೀಲಿಕ್ಕೆ ಸಾಧ್ಯ ಆಗ್ತದಾ? ಖಂಡಿತವಾಗಿಯೂ ಸಾಧ್ಯ ಆಗ್ತದೆ. ಹೇಗೆ? ಅದು ಮಿಶ್ರ ತಳಿ ಎಂಬ ವಿಧಾನದ ಮೂಲಕ ನಾವು ಹೊಸ ತಳಿಯ ಬೀಜಗಳನ್ನು ಕೂಡ ಪಡಿಬಹುದು. ಏನಿದು ಮಿಶ್ರ ತಳಿ ಅಂತ ಕೇಳಿದರೆ, ಒಂದೇ ಜಾತಿಗೆ ಸೇರಿದಂತಹ ವಿಭಿನ್ನ ಗುಣಲಕ್ಷಣಗಳಿರುವಂತಹ ಸಸ್ಯಗಳಲ್ಲಿ ನಾವು ಏನು ಮಾಡೋದು? ಕೃತಕ ಪರಾಗಸ್ಪರ್ಶದ ಮೂಲಕ ಹೊಸ ಬೀಜಗಳನ್ನು ಉತ್ಪತ್ತಿ ಮಾಡುವಂತಹ ವಿಧಾನ. ಹಾಗಾದರೆ ಯಾವುದರಲ್ಲೆಲ್ಲ ಈ ವಿಧಾನವನ್ನು ನಾವು ಬಳಸ್ತೇವೆ? ಈಗ ಉದಾಹರಣೆಗೆ ನೋಡಿ, ತೆಂಗಿನ ಮರ. ತೆಂಗಿನ ಮರದಲ್ಲಿ ಅನೇಕ ವಿಧಗಳು ಉಂಟು. ಬೊಂಡವನ್ನು ನೀವು ನೋಡಿದ್ದೀರಿ. ಬೇರೆ ಬೇರೆ ಬೊಂಡಗಳು, ಆರೆಂಜ್ ಕಲರಿನ ಬೊಂಡ ಇರ್ಬೋದು ಅಥವಾ ಹಸಿರು ಬಣ್ಣದ ಬೊಂಡ ಇರ್ಬೋದು. ಎಳನೀರನ್ನೆಲ್ಲರೂ ಕುಡ್ದಿದ್ದೀರಲ್ಲ. ಹಾಗಾದರೆ ಹೇಗೆ ನಾವು ಉತ್ತಮ ತಳಿಯ ಬೊಂಡಗಳನ್ನು
ಪಡಿಲಿಕ್ಕೆ ಸಾಧ್ಯ ಆಗ್ತದೆ? ನೋಡಿ, ತೆಂಗಿನಲ್ಲಿ ನಾವು ಚಂದ್ರಲಕ್ಷ ಎಂಬ ಮಿಶ್ರ ತಳಿಯನ್ನು ಪಡಿಬೇಕು ಅಂತಾದರೆ ಅದಕ್ಕೆ ಲಕ್ಷಗಂಗಾ ಹಾಗೂ ಚಾವಕ್ಕಾಡು ಆರೆಂಜ್ ಎಂಬಂತಹ ನಮ್ಮ ಆರ್ಡಿನರಿ ತಳಿಗಳನ್ನು ಉಪಯೋಗಿಸಿಕೊಂಡು ಅದನ್ನು ಕೃತಕ ಪರಾಗಸ್ಪರ್ಶದ ಮೂಲಕ ಏನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ? ಹೊಸ ಸಸ್ಯವನ್ನು ಕೃತಕ ಪರಾಗಸ್ಪರ್ಶದ ಮೂಲಕ ಹೊಸ ಬೀಜಗಳನ್ನು ನಮಗೆ ಪಡಿಲಿಕ್ಕೆ ಸಾಧ್ಯ ಆಗ್ತದೆ. ಹಾಗೆ ತೆಂಗಿನದರಲ್ಲಿ ಇನ್ನೂ ಹೇಳೋದಾದರೆ ಚಂದ್ರಶಂಕರ ಉಂಟು, ಲಕ್ಷಗಂಗಾ ಉಂಟು, ಹೀಗೆ ಹಲವು ವಿಧಗಳು ಉಂಟು. ಅದೇ ಥರ ತೆಂಗು ಮಾತ್ರ ಅಲ್ಲ, ನಾವು ತರಕಾರಿ ಅಥವಾ ಭತ್ತ ಮೊದಲಾದಂತಹ ಸಸ್ಯಗಳಲ್ಲಿ ಉತ್ತಮ ಬೀಜಗಳನ್ನು ನಮಗೆ ಪಡೀಲಿಕ್ಕೆ ಸಾಧ್ಯ ಆಗ್ತದೆ. ಯಾವುದೆಲ್ಲ? ಉದಾಹರಣೆಗೆ ತರಕಾರಿಗಳಲ್ಲಿ ಈಗ ಅಲಸಂಡೆ, ಬೆಂಡೆ, ಹಾಗಲ, ಭತ್ತ, ಟೊಮೆಟೊ, ಮೆಣಸು ಮೊದಲಾದಂತಹ ಗಿಡಗಳಲ್ಲಿ ನಾವು ಮಿಶ್ರತಳಿಯ ಮೂಲಕ ಉತ್ತಮವಾದಂತಹ ಬೀಜಗಳನ್ನು ಪಡೆದು ಹೊಸ ಸಸ್ಯಗಳನ್ನು ಉತ್ಪಾದನೆ ಮಾಡ್ಬೋದು. ಹಾಗಾದರೆ ಈ ಮಿಶ್ರತಳಿಯನ್ನು ಉತ್ಪಾದನೆ ಮಾಡುವಂತಹ ಕೇಂದ್ರಗಳು ನಮ್ಮ ಕೇರಳ ರಾಜ್ಯದಲ್ಲಿ ಎಲ್ಲೆಲ್ಲಿ ಇರಬಹುದು? ಕೇರಳ ಕೃಷಿ ವಿದ್ಯಾಲಯ ಮಣ್ಣತ್ತಿ ತ್ರಿಶೂರಲ್ಲಿದೆ. ಹಾಗೆ CPCRI ಕಾಸರಗೋಡಿನಲ್ಲಿದೆ. ಅದೇ ಥರ ಶ್ರೀಕಾರ್ಯಂ ತಿರುವನಂತಪುರದಲ್ಲಿ ಮತ್ತು ಕೋಯಿಕೋಡಿನಲ್ಲಿ ಈ ಸಂಶೋಧನಾ ಕೇಂದ್ರಗಳು ಇವೆ. ಇಲ್ಲಿ ಉತ್ತಮ ಗುಣಮಟ್ಟದ ಮಿಶ್ರತಳಿಯನ್ನು ಉತ್ಪಾದಿಸಿ ಬೇಕಾದವರಿಗೆ ಅದನ್ನು ವಿತರಿಸ್ತಾರೆ. ಇನ್ನು ನಾವು ಬೆಳೆಗಳನ್ನು ಬೆಳೆಸುವಾಗ ಯಾವ ರೀತಿ ಬೆಳೆಗಳನ್ನು ಬೆಳೆಸ್ಬೋದು? ಪ್ರಧಾನವಾಗಿ 2 ವಿಧಗಳಲ್ಲಿ ಬೆಳೆಗಳನ್ನು ನಾವು ಬೆಳೆಸ್ತೇವೆ. ಒಂದನೆಯದು ಪರ್ಯಾಯ ಬೆಳೆ, ಇನ್ನೊಂದು ಎಡೆಬೆಳೆ. ಏನಿದು ಪರ್ಯಾಯ ಬೆಳೆ ಮತ್ತು ಎಡೆಬೆಳೆ ಅಂದರೆ? ನೋಡಿ, ಪ್ರಧಾನವಾಗಿ ಎಡೆಬೆಳೆ ಅಂದರೆ ಪ್ರಧಾನ ಬೆಳೆಯ ಎಡೆಯಲ್ಲಿ ಇತರ ಬೆಳೆಗಳನ್ನು ಬೆಳೆಸುವಂಥದ್ದು. ಅದು ಪ್ರಧಾನ ಬೆಳೆಗೆ ಯಾವುದೇ ರೀತಿಯ ತೊಂದರೆಯನ್ನು ಕೊಡದೇ ಇರುವಂಥದ್ದು. ಅದಕ್ಕೆ ನಾವು ಎಡೆಬೆಳೆ ಅಂತ ಹೇಳಿ ಕರಿತೇವೆ. ಉದಾಹರಣೆಗೆ ನಮಗೆ ಈಗ ಅಡಿಕೆ ನಮ್ಮ ಪ್ರಧಾನ ಬೆಳೆ ಆದರೆ ಅದರ ಎಡೆಯಲ್ಲಿ ಬಾಳೆ, ಹಲಸು, ಮಾವು, ತೆಂಗು, ಶುಂಠಿ, ಅರಸಿನ, ಚಿಕ್ಕು ಹೀಗೆ ಇತರ ಸಸ್ಯಗಳನ್ನು ಬೆಳೆಸುವಂಥದ್ದು. ಅದು ಪ್ರಧಾನ ಬೆಳೆಗೆ ಯಾವುದೇ ರೀತಿಯ ತೊಂದರೆಯನ್ನು ಕೊಡುವುದಿಲ್ಲ. ಅದಕ್ಕೆ ನಾವು ಎಡೆಬೆಳೆ ಅಂತ ಹೇಳಿ ಕರಿತೇವೆ. ಪರ್ಯಾಯ ಬೆಳೆ ಅಂದರೆ ಏನು? ಪರ್ಯಾಯ ಬೆಳೆಯಲ್ಲಿ ಒಂದು ಬೆಳೆಯನ್ನು ಬೆಳೆಸಿದ ನಂತರ ಪುನಃ ಇನ್ನೊಂದು ಬೆಳೆಯನ್ನು ಬೆಳೆಸುವುದು. ಅದಕ್ಕೆ ನಾವು ಪರ್ಯಾಯ ಬೆಳೆ ಅಂತ ಹೇಳಿ ಕರಿತೇವೆ. ಉದಾಹರಣೆಗೆ ಈಗ ಭತ್ತವನ್ನು ನಾವು ಬೆಳೆಸಿದರೆ ಭತ್ತವನ್ನು ಕಟಾವು ಮಾಡಿ ಆದ ನಂತರ ಆ ಸ್ಥಳದಲ್ಲಿ ನಾವು ದ್ವಿದಳ ಧಾನ್ಯ ಸಸ್ಯಗಳನ್ನು ಅಂದರೆ ಉದ್ದು, ಹೆಸರು ಅಥವಾ ಇತರ ತರಕಾರಿ ಗಿಡಗಳನ್ನು ನಾವು ಬೆಳೆಸ್ಬೋದು. ಮೆಣಸು, ಹರಿವೆ ಮುಂತಾದಂತಹ ಸಸ್ಯಗಳನ್ನು ಬೆಳೆಸ್ಬೋದು. ಹೀಗೆ ಒಂದು ಬೆಳೆಯ ನಂತರ ಬೇರೊಂದು ಬೆಳೆಯನ್ನು ಬೆಳೆಸುವುದಕ್ಕೆ ನಾವು ಏನು ಹೇಳ್ತೇವೆ? ಪರ್ಯಾಯ ಬೆಳೆ ಅಂತ ಹೇಳಿ ಕರಿತೇವೆ. ಈ ಪರ್ಯಾಯ ಬೆಳೆಯನ್ನು ಬೆಳೆಸುವಾಗ ನಾವು ಕೆಲವೊಂದು ಅಂಶಗಳನ್ನು ಗಮನದಲ್ಲಿ ಇಟ್ಟುಕೊಳ್ಬೇಕು. ನೋಡಿ, ಪರ್ಯಾಯ ಬೆಳೆ ಒಂದು ಸಲ ಭತ್ತವನ್ನು ಬೆಳೆಸಿದರೆ ಪುನಃ ಅದೇ ಸ್ಥಳದಲ್ಲಿ ಭತ್ತವನ್ನು ಬೆಳೆಸುವುದಲ್ಲ. ಆ ಸ್ಥಳದಲ್ಲಿ ಒಂದು ಸಲ ನಾವು ಏಕದಳ ಸಸ್ಯಗಳನ್ನು ಬೆಳೆಸಿದರೆ ಇನ್ನೊಂದು ಸಲ ನಾವು ದ್ವಿದಳ ಧಾನ್ಯಗಳನ್ನು ಅಲ್ಲಿ ಬೆಳೆಸಬೇಕು. ಯಾಕೆ ಕೇಳಿದರೆ, ದ್ವಿದಳ ಧಾನ್ಯಗಳ ಸಸ್ಯಗಳ ಬೇರಿನಲ್ಲಿರುವಂತಹ ರೈಸೋಬಿಯಂ ಬ್ಯಾಕ್ಟೀರಿಯಾ, ಸುಡೋಮೊನಾಸ್, ನೈಟ್ರೋಸೋಮೊನಾಸ್ ಮೊದಲಾದಂತಹ ಬ್ಯಾಕ್ಟೀರಿಯಾಗಳು ಏನು ಮಾಡ್ತದೆ ಕೇಳಿದರೆ, ವಾತಾವರಣದಲ್ಲಿ ಇರುವಂತಹ ನೈಟ್ರೋಜನನ್ನು ನೈಟ್ರೈಟ್ಗಳಾಗಿಯೋ ಬದಲಾಯಿಸಿ ಅದನ್ನು ಗಿಡಗಳಿಗೆ ಕೊಡ್ತದೆ. ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಲಿಕ್ಕೆ ಸಹಾಯವನ್ನು ಕೂಡ ಮಾಡ್ತದೆ. ಹಾಗಾಗಿ ನಾವು ಪರ್ಯಾಯ ಬೆಳೆ ಬೆಳೆಸುವಂತಹ ಸಂದರ್ಭದಲ್ಲಿ ಈ ವಿಚಾರಗಳನ್ನು ಗಮನದಲ್ಲಿ ಇಟ್ಟುಕೊಳ್ಬೇಕು. ಇವಿಷ್ಟು ವಿಚಾರಗಳು ಈ ಪಾಠದಲ್ಲಿ 1ನೇ ಪಾಠದಲ್ಲಿ ಪ್ರಧಾನವಾಗಿರುವಂಥವುಗಳು. ಹಾಗಾದರೆ ಈ ಪಾಠಗಳಿಗೆ ಸಂಬಂಧಿಸಿದಂತೆ ಯಾವ ಯಾವ ಪ್ರಶ್ನೆಗಳು ಬರಬಹುದು? ಇಲ್ಲಿ ಕೆಲವೊಂದು ಪ್ರಶ್ನೆಗಳನ್ನು ಇದಕ್ಕೆ ಸಂಬಂಧಪಟ್ಟದ್ದು ನಾನು ಕೊಟ್ಟಿದ್ದೇನೆ. ಯಾವುದೆಲ್ಲ ಪ್ರಶ್ನೆಗಳು? ಒಂದೇ ಬೀಜ ಅಂದರೆ ಏಕ ಬೀಜ ಹೊಂದಿರುವ ಸಸ್ಯದ ಗುಂಪು ಯಾವುದು? ಆಪ್ಷನ್ ಇಲ್ಲಿ ಎ ಮಾವು,
ನೆಲ್ಲಿ, ಅಡಿಕೆ, ತೆಂಗು. ಬಿ ಹಲಸು, ಹುಣಸೆ, ಕಬ್ಬು, ಭತ್ತ. ಸಿ ಭತ್ತ, ಗೋಧಿ, ಸೀತಾಫಲ, ನೆಲ್ಲಿ. ಡಿ ಚಿಕ್ಕು, ಭತ್ತ, ಗೋಧಿ, ರಾಗಿ. ಏಕಬೀಜ ಅಂದರೆ ಎಂತ ಅರ್ಥ? ಒಂದು ಹಣ್ಣಿನಲ್ಲಿ ಒಂದೇ ಬೀಜ ಇರುವಂಥದ್ದು, ಅದಕ್ಕೆ ನಾವು ಏಕಬೀಜ ಅಂತ ಹೇಳ್ತೇವೆ. ಹಾಗಾದರೆ ಇದರಲ್ಲಿ ಯಾವ ಉತ್ತರ ಸರಿಯಾಗಿದೆ? ಉತ್ತರ ಎ, ಮಾವು, ನೆಲ್ಲಿ, ಅಡಿಕೆ, ತೆಂಗು. ಎರಡನೇ ಪ್ರಶ್ನೆ ನೋಡಿ. ಕೆಳಗೆ ನೀಡಿರುವವುಗಳಲ್ಲಿ ಕೀಟಾಹಾರಿ ಸಸ್ಯ ಯಾವುದು? ಕೀಟಾಹಾರಿ ಸಸ್ಯ ಅಂದ್ರೇನು? ಕೀಟಾಹಾರಿ ಸಸ್ಯಗಳು ಅಂದರೆ, ಈಗ ನಾವು ಸಸ್ಯಗಳು ಬೆಳಿಲಿಕ್ಕೆ ನೈಟ್ರೋಜನ್ ಅಂಶ ಅತಿ ಅಗತ್ಯ ಅಂಥೇಳಿ ತಿಳ್ಕೊಂಡಿದ್ದೇವೆ ಅಲ್ವಾ? ಈ ಕೆಲವು ಸಸ್ಯಗಳಲ್ಲಿ ನೈಟ್ರೋಜನ್ನ ಅಂಶ, ನಮಗೆ ವಾತಾವರಣದಿಂದ ನೇರವಾಗಿ ಗಿಡಗಳಿಗೆ ನೈಟ್ರೋಜನನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುವುದಿಲ್ಲ. ಅಂತಹ ಸಂದರ್ಭದಲ್ಲಿ ಅವುಗಳು ಏನು ಮಾಡ್ತದೆ ಕೇಳಿದರೆ, ಕೀಟಗಳನ್ನು ಆಕರ್ಷಿಸಿ ಕೀಟಗಳ ದೇಹದಲ್ಲಿರುವಂತಹ ನೈಟ್ರೋಜನನ್ನು ಅವುಗಳು ನೇರವಾಗಿ ಹೀರಿಕೊಳ್ಳುತ್ತವೆ. ಅಂತಹ ಸಸ್ಯಗಳು ಯಾವುದು? ಆಪ್ಷನ್ ಎ ಡ್ರೊಸೆರಾ, ಬಿ ಅಮೀಬಾ, ಸಿ ಅಣಬೆ, ಡಿ ನಾಚಿಕೆ ಮುಳ್ಳು. ಉತ್ತರ ಎ ಡ್ರೊಸೆರಾ. ಮೂರನೇ ಪ್ರಶ್ನೆ ನೋಡಿ. ಕೆಳಗಿನವುಗಳಲ್ಲಿ ಪ್ರತ್ಯುತ್ಪಾದನಾ ವಿಧಾನ ಅಲ್ಲದಿರುವುದು ಯಾವುದು? ಈಗಾಗಲೇ ನೋಡಿದ್ದೇವೆ ನಾವು, ಎರಡು ವಿಧದಲ್ಲಿ ಪ್ರತ್ಯುತ್ಪಾದನೆ ಆಗ್ತದೆ. ಒಂದು ಲೈಂಗಿಕ ಪ್ರತ್ಯುತ್ಪಾದನೆ, ಇನ್ನೊಂದು ಸಸ್ಯಾಂಗ ಪ್ರತ್ಯುತ್ಪಾದನೆ. ಹಾಗಾದರೆ ಇದರಲ್ಲಿ ಪ್ರತ್ಯುತ್ಪಾದನಾ ವಿಧಾನ ಯಾವುದು ಅಲ್ಲ? ಬಡ್ಡಿಂಗ್, ಗ್ರಾಫ್ಟಿಂಗ್, ಸಸ್ಯಾಂಗ ಪ್ರತ್ಯುತ್ಪಾದನೆ, ಟಿಶ್ಯೂ ಕಲ್ಚರ್. ನೋಡಿ ಯಾವುದು? ಉತ್ತರ ಸಿ ಸಸ್ಯಾಂಗ ಪ್ರತ್ಯುತ್ಪಾದನೆ. ನಾಲ್ಕನೆಯದು, ಕೊಟ್ಟಿರುವ ಉದಾಹರಣೆಗಳಲ್ಲಿ ಆರೋಹಿಗಳು ಅಲ್ಲದಿರುವವುಗಳನ್ನು ಕಂಡುಹಿಡಿಯಿರಿ. ಆರೋಹಿಗಳು, ಹರಿದಾಡುವ ಸಸ್ಯಗಳು, ಇವುಗಳನ್ನೆಲ್ಲ ನಾವು 5ನೇ ತರಗತಿಯ 1ನೇ ಪಾಠದಲ್ಲಿ ಕಲ್ತಿದ್ದೇವೆ. ಆರೋಹಿಗಳು ಅಲ್ಲದಿರುವುದು ಯಾವುದು ಹಾಗಾದರೆ? ಆಪ್ಷನ್ ಎ ದಾಸವಾಳ, ತಿಮರೆ, ನುಗ್ಗೆ. ಬಿ ಹಾಗಲ, ಪಡುವಲ, ಬಸಳೆ. ಸಿ ಕುಂಬಳ, ಹಾಗಲ, ಪಡುವಲ. ಡಿ ಅಲಸಂಡೆ, ಹಾಗಲ, ಹೀರೆಕಾಯಿ. ಆರೋಹಿಗಳು ಅಂದರೆ ಪ್ರಧಾನವಾಗಿ ಆಧಾರವನ್ನು ಪಡೆದುಕೊಂಡು ಮೇಲೆ ಇರುವಂತಹ ಸಸ್ಯಗಳು, ಅವುಗಳಿಗೆ ಆರೋಹಿಗಳು ಅಂತ ಹೇಳಿ ನಾವು ಕರಿತೇವೆ. ಇಲ್ಲಿ ಉತ್ತರ ಎ ದಾಸವಾಳ, ತಿಮರೆ, ನುಗ್ಗೆ. 5ನೇ ಪ್ರಶ್ನೆ ನೋಡಿ. ಸಂಗ್ರಾಹಕ ಬೇರಿಗೆ ಸಂಬಂಧಪಟ್ಟಂತಹ ಹೇಳಿಕೆಗಳನ್ನು ಬರೆಯಿರಿ. ಸಂಗ್ರಾಹಕ ಬೇರು. ಸಂಗ್ರಾಹಕ ಬೇರು ಅಂದರೆ ಏನು? ಬೇರಿನಲ್ಲಿ ಆಹಾರವನ್ನು ಸಂಗ್ರಹ ಮಾಡುವಂಥವುಗಳು ಸಂಗ್ರಾಹಕ ಬೇರುಗಳಾಗಿರ್ತದೆ. ಹಾಗೆ ಕಾಂಡಗಳಲ್ಲಿ ಆಹಾರವನ್ನು ಸಂಗ್ರಹ ಮಾಡುವಂಥವುಗಳು ಗುಪ್ತ ಕಾಂಡಗಳಾಗಿರ್ತದೆ. ಅವುಗಳೆರಡೂ ಕೂಡ ಮಣ್ಣಿನ ಅಡಿಯಲ್ಲೇ ಬೆಳೆಯುವಂಥವುಗಳು. ಉದಾಹರಣೆಗೆ ನೋಡಿ, ಬಟಾಟೆ, ಕ್ಯಾರೆಟ್, ಬೀಟ್ರೂಟ್, ಮೂಲಂಗಿ, ಶುಂಠಿ, ಅರಸಿನ, ಇವುಗಳೆಲ್ಲವೂ ಕೂಡ ಮಣ್ಣಿನ ಅಡಿಯಲ್ಲಿ ಬೆಳೆಯುವಂಥವುಗಳು. ಇವುಗಳು ಸಂಗ್ರಾಹಕ ಬೇರು ಮತ್ತು ಗುಪ್ತ ಕಾಂಡಗಳಾಗಿ ಆಹಾರವನ್ನು ಕಾಂಡ ಮತ್ತು ಬೇರಿನಲ್ಲಿ ಸಂಗ್ರಹ ಮಾಡಿಟ್ಟುಕೊಳ್ತವೆ. ಹಾಗಾದರೆ ಈ ಸಂಗ್ರಾಹಕ ಬೇರಿಗೆ ಸಂಬಂಧಪಟ್ಟಂತಹ ಹೇಳಿಕೆಗಳು ಇದರಲ್ಲಿ ಯಾವುದೆಲ್ಲ? 1ನೇದು ಬೇರಿನಲ್ಲಿ ಆಹಾರ ಸಂಗ್ರಹಿಸುತ್ತದೆ. 2 ಕಾಂಡದಲ್ಲಿ ಆಹಾರವನ್ನು ಸಂಗ್ರಹಿಸುತ್ತದೆ. 3 ಎಲೆಯಲ್ಲಿ ಆಹಾರವನ್ನು ಸಂಗ್ರಹಿಸುತ್ತದೆ. 4 ಮಣ್ಣಿನಡಿಯಲ್ಲಿ ಬೆಳೆಯುತ್ತದೆ. ಇದರಲ್ಲಿ ಸರಿಯಾದ ಉತ್ತರ ಯಾವುದೆಲ್ಲ? ಎ ಆಪ್ಷನ್ 1 ಮತ್ತು 2, ಬಿ ಆಪ್ಷನ್ 1 ಮತ್ತು 3, ಸಿ 2 ಮತ್ತು 4, ಡಿ 1 ಮತ್ತು 4. ಸರಿಯಾದ ಉತ್ತರ ಆಪ್ಷನ್ ಡಿ 1 ಮತ್ತು 4. ಲೈಂಗಿಕ ರೀತಿಯಲ್ಲಿ ಹೊಸ ಸಸ್ಯಗಳನ್ನು ಉಂಟು ಮಾಡುವವುಗಳನ್ನು ಆರಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ.
ಲೈಂಗಿಕ ರೀತಿಯಲ್ಲಿ ಅಂದರೆ ಬೀಜಗಳ ಮೂಲಕ ಹೊಸ ಸಸ್ಯಗಳು ಉಂಟಾಗುವಂಥದ್ದು. ಯಾವುದೆಲ್ಲ ಇದರಲ್ಲಿ ಹಾಗಾದರೆ? ಎ ಬದನೆ, ಬಸಳೆ, ಹರಿವೆ. ಬಿ ದಾಸವಾಳ, ಮಲ್ಲಿಗೆ, ಗುಲಾಬಿ. ಸಿ ಹಲಸು, ಮಾವು, ತೆಂಗು. ಡಿ ಯಾವುದೂ ಅಲ್ಲ. ಇದರಲ್ಲಿ ಆಪ್ಷನ್ ಸಿ ಹಲಸು, ಮಾವು, ತೆಂಗು. 7ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಮಿಶ್ರತಳಿಯ ಮೂಲಕ ಉತ್ಪಾದನೆ ಮಾಡಲಾಗುವ ಸಸ್ಯಗಳು ಯಾವುವು? ಎ ಗುಲಾಬಿ, ದಾಸವಾಳ, ಮಲ್ಲಿಗೆ. ಬಿ ತೆಂಗು, ಅಡಿಕೆ, ಭತ್ತ. ಸಿ ಅಲಸಂಡೆ, ಬೆಂಡೆ, ಟೊಮೆಟೊ. ಡಿ ಮಾವು, ಸಪೋಟ, ಸೀತಾಫಲ. ಇದರಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ. ಎ 1 ಮತ್ತು 3, ಬಿ 2 ಮತ್ತು 3, ಸಿ 2 ಮತ್ತು 4, ಡಿ ಯಾವುದೂ ಅಲ್ಲ. ಉತ್ತರ ಬಿ 2 ಮತ್ತು 3. ತೆಂಗು, ಅಡಿಕೆ, ಭತ್ತ, ಅಲಸಂಡೆ, ಬೆಂಡೆ, ಟೊಮೆಟೊ. 8ನೇ ಪ್ರಶ್ನೆ, ಕೇದಗೆ ಗಿಡಕ್ಕೆ ಊರುಗೋಲು ಬೇರಿರಲು ಕಾರಣ ಏನು? ನೋಡಿ, ಶತ್ರುಗಳಿಂದ ರಕ್ಷಣೆ ಪಡೆಯಲು, ನೀರು ಮತ್ತು ಲವಣಗಳನ್ನು ಸ್ವೀಕರಿಸಲು, ನೆಲಕ್ಕೆ ಬೀಳದಂತೆ ತಡೆಯಲು, ದಪ್ಪ ಕಡಿಮೆ ಇರುವ ಶರೀರಕ್ಕೆ ಬಲ ನೀಡಲು. ಉತ್ತರ ನೆಲಕ್ಕೆ ಬೀಳದಂತೆ ಅವುಗಳನ್ನು ತಡೆಯಲು ಅವುಗಳಿಗೆ ಊರುಗೋಲು ಬೇರು ಇರ್ತದೆ. ಕಾಂಡ್ಲಾ ಸಸ್ಯಗಳು, ಬೀಳಲು ಬೇರುಗಳು ಮತ್ತು ಗೋಲು ಬೇರುಗಳು ಮೊದಲಾದಂತಹ ವಿಚಾರಗಳನ್ನು ನಾವು 5ನೇ ತರಗತಿಯ 1ನೇ ಪಾಠದಲ್ಲಿ ಈಗಾಗಲೇ ಕಲಿತುಕೊಂಡಿದ್ದೇವೆ ಅಲ್ವಾ. ಇಲ್ಲಿ ಕೇದಗೆ ಗಿಡ ನೆಲಕ್ಕೆ ಬೀಳದಂತೆ ತಡಿಲಿಕ್ಕೆ ಬೇಕಾಗಿ ಅಲ್ಲಿ ಊರುಗೋಲು ಬೇರುಗಳು ಅವುಗಳಿಗೆ ಸಹಾಯವನ್ನು ಮಾಡ್ತದೆ. 9ನೇ ಪ್ರಶ್ನೆ, ಬೆಂಡೆಯ ಮಿಶ್ರತಳಿಗಳನ್ನು ಗುರುತಿಸಿರಿ. ಆಪ್ಷನ್ ಎ ಕಿರಣ್, ಅರ್ಕ, ಅನಾಮಿಕ. ಆಪ್ಷನ್ ಬಿ ಸೂರ್ಯ, ಶ್ವೇತ, ಅನಾಮಿಕ. ಆಪ್ಷನ್ ಸಿ ಲೋಲಾ, ಮಾಲಿಕಾ, ಜ್ಯೋತಿಕ. ಆಪ್ಷನ್ ಡಿ ಪವಿತ್ರ, ಹೃಸ್ವ, ಅನ್ನಪೂರ್ಣ. ಇಲ್ಲಿ ಉತ್ತರ ಆಪ್ಷನ್ ಎ ಕಿರಣ್, ಅರ್ಕ, ಅನಾಮಿಕ. ಮುಂದೆ 10ನೇ ಪ್ರಶ್ನೆ, ಉಪ್ಪಿನ ಅಂಶವಿರುವ ಮಣ್ಣಿನಲ್ಲಿ ಬೆಳೆಯುವ ಸಸ್ಯ ಯಾವುದು? ಆಪ್ಷನ್ ಕೊಟ್ಟಿದ್ದಾರೆ ನೋಡಿ. ಎ ಹುಲ್ಲು, ಬಿ ಬಿದಿರು, ಸಿ ಕಾಂಡ್ಲಾ, ಡಿ ಹತ್ತಿ. ಉತ್ತರ ಸಿ ಕಾಂಡ್ಲಾ ಸಸ್ಯಗಳು. ಇವುಗಳು ಹೆಚ್ಚಾಗಿ ಸಮುದ್ರದ ತೀರದಲ್ಲಿ, ನದಿ ತೀರಗಳಲ್ಲೆಲ್ಲ ಬೆಳೀತವೆ. ಉಪ್ಪಿನಂಶ ಹೆಚ್ಚಿರುವಂತಹ ಜಾಗೆಯಲ್ಲಿ ಈ ಸಸ್ಯಗಳು ಬೆಳೀತವೆ. 11ನೇ ಪ್ರಶ್ನೆ, ಪ್ರಾಥಮಿಕ ಬಣ್ಣ ಅಲ್ಲದ್ದು ಯಾವುದು? ಆಪ್ಷನ್ ಎ ಪಿಂಕ್, ಬಿ ಕೆಂಪು, ಸಿ ಹಳದಿ. ಇಲ್ಲಿ ಉತ್ತರ ಎ ಪಿಂಕ್. ನೆಕ್ಸ್ಟ್ 12ನೇ ಪ್ರಶ್ನೆ, ಕಿತ್ತಳೆಗೆ ಕೇಸರಿ ಬಣ್ಣ ಕೊಡುವಂತಹ ವರ್ಣದ್ರವ್ಯ ಯಾವುದು? ಕಿತ್ತಳೆ ಹಣ್ಣನ್ನು ಎಲ್ಲರೂ ನೋಡಿದ್ದೀರಿ, ತಿಂದಿದ್ದೀರಿ ಅಲ್ವಾ. ಹಾಗಾದರೆ ಅದಕ್ಕೆ ಕೇಸರಿ ಬಣ್ಣ ಬಂದದ್ದು ಎಲ್ಲಿಂದ? ಬಾಳೆಹಣ್ಣಿಗೆ ಹಳದಿ ಬಣ್ಣ ಯಾರು ಕೊಟ್ಟದ್ದು? ನಿಮ್ಮ ಗುಲಾಬಿಗೆ ಕೆಂಪು ಬಣ್ಣ ಬರಲು ಕಾರಣ ಏನು? ನೋಡಿ, ಅದಕ್ಕೆ ಕೆಲವು ವರ್ಣದ್ರವ್ಯಗಳು ಅಂತ ಹೇಳಿ ಉಂಟು. ಬಣ್ಣಗಳನ್ನು ಕೊಡುವಂತಹ ವರ್ಣದ್ರವ್ಯಗಳು. ಉದಾಹರಣೆಗೆ ಈಗ ಸಸ್ಯಗಳಲ್ಲಿ ಎಲೆಗೆ ಹಸಿರು ಬಣ್ಣ ಕೊಡುವಂಥದ್ದು ಯಾವುದು? ಹರಿತ್ತು ಎಂಬಂತಹ ವರ್ಣದ್ರವ್ಯ. ಹಾಗೆ ಗುಲಾಬಿ ಅಥವಾ ದಾಸವಾಳ ಕೆಂಪು ಬಣ್ಣದಲ್ಲಿ ಇರಲಿಕ್ಕೆ ಅದಕ್ಕೆ ಸಹಾಯ ಮಾಡುವಂಥದ್ದು ಆ್ಯಂಥೋಸಯನಿನ್ ಎಂಬಂತಹ ವರ್ಣದ್ರವ್ಯ. ಬಾಳೆಹಣ್ಣಿಗೆ, ಅನನಾಸಿಗೆಲ್ಲ ಹಳದಿ ಬಣ್ಣ ಕೊಡುವಂಥವರು ಯಾರು? ಅದು ಕ್ಸಾಂಥೋಫಿಲ್ ಎಂಬಂತಹ ವರ್ಣದ್ರವ್ಯ. ಅದೇ ರೀತಿ ಕಿತ್ತಳೆಗೆ ಕೇಸರಿ ಬಣ್ಣವನ್ನು ಕೊಡುವಂಥದ್ದು ಕೆರೋಟಿನ್ ಎಂಬಂತಹ ವರ್ಣದ್ರವ್ಯ. ಇಲ್ಲಿ ಆಪ್ಷನ್ ಸಿ ಸರಿಯಾದಂತಹ ಉತ್ತರ. 13ನೇ ಪ್ರಶ್ನೆ ನೋಡಿ, ದ್ಯುತಿ ಸಂಶ್ಲೇಷಣೆಯ ಸಂದರ್ಭದಲ್ಲಿ ಉತ್ಪಾದಿಸಲ್ಪಡುವ ಶಕ್ತಿಯನ್ನು ನೀಡುವಂತಹ ಸಾಮರ್ಥ್ಯ ಇರುವ ವಸ್ತು ಯಾವುದು? ದ್ಯುತಿ ಸಂಶ್ಲೇಷಣೆ ನಡೆಯುವಾಗ ಹಸಿರು ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸುವಂತಹ ಸಂದರ್ಭದಲ್ಲಿ
ಉತ್ಪಾದನೆಯಾಗುವಂತಹ ವಸ್ತುಗಳು ಯಾವುದೆಲ್ಲ? ನೋಡಿ, ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್, ಗ್ಲೂಕೋಸ್ ಮತ್ತು ಹರಿತ್ತು ಆಪ್ಷನನ್ನು ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದಂತಹ ಉತ್ತರ ಸಿ ಆಪ್ಷನ್, ಗ್ಲೂಕೋಸ್. 14ನೇ ಪ್ರಶ್ನೆ, ಒಂದು ಸಸ್ಯದ ಅಂಗಾಂಶದಿಂದ ಅಥವಾ ಒಂದು ಗುಂಪು ಜೀವಕೋಶದಿಂದ ಹೊಸ ಸಸ್ಯ ಉತ್ಪಾದನೆ ಮಾಡುವಂತಹ ವಿಧಾನ ಯಾವುದು? ಎ ಗ್ರಾಫ್ಟಿಂಗ್, ಬಿ ಮಿಶ್ರತಳಿ, ಸಿ ಟಿಶ್ಯೂ ಕಲ್ಚರ್, ಡಿ ಬಡ್ಡಿಂಗ್. ನೋಡಿ, ಈ ಒಂದೇ ಒಂದು ಜೀವಕೋಶದಿಂದ ಅಥವಾ ಒಂದು ಅಂಗಾಂಶದಿಂದ ಹೊಸ ಸಸ್ಯಗಳನ್ನು ನಾವು ಉತ್ಪಾದನೆ ಮಾಡ್ತೇವೆ. ಯಾವುದರಲ್ಲಿ ಇದನ್ನು ಮಾಡ್ತೇವೆ? ನೋಡಿ, ಪ್ರಧಾನವಾಗಿ ಈ ರೀತಿಯ ವಿಧಾನದಿಂದ ಹೊಸ ಸಸ್ಯವನ್ನು ಉತ್ಪತ್ತಿ ಮಾಡುವಂಥದ್ದು ನಾವು ಬಾಳೆ ಗಿಡದಲ್ಲಿ ಈ ರೀತಿಯ ತಂತ್ರಜ್ಞಾನದಿಂದ, ಹಾಗೆ ಕರಿಮೆಣಸು, ಏಲಕ್ಕಿ ಇವುಗಳಲ್ಲಿ ನಾವು ಒಂದು ಅಂಗಾಂಶವನ್ನು ಅಥವಾ ಒಂದು ಗುಂಪು ಜೀವಕೋಶಗಳನ್ನು ಉಪಯೋಗಿಸಿಕೊಂಡು ಹೊಸ ಸಸ್ಯಗಳನ್ನು ಉತ್ಪತ್ತಿ ಮಾಡ್ತೇವೆ. ಇದಕ್ಕೆ ಹೆಸರು ಟಿಶ್ಯೂ ಕಲ್ಚರ್ ಅಥವಾ ಅಂಗಾಂಶ ಕೃಷಿ ಅಂತೇಳಿ. ಹಾಗಾದರೆ ಇಲ್ಲಿ ಸರಿಯಾದಂತಹ ಉತ್ತರ ಸಿ ಆಪ್ಷನ್, ಟಿಶ್ಯೂ ಕಲ್ಚರ್. 15ನೇ ಪ್ರಶ್ನೆ, ರೈಸೋಬಿಯಂ ಬ್ಯಾಕ್ಟೀರಿಯಾ ಮಣ್ಣಿನಲ್ಲಿರುವಂತಹ ಡ್ಯಾಶ್ ಅನ್ನು ಡ್ಯಾಶ್ ಆಗಿ ಪರಿವರ್ತಿಸುತ್ತದೆ. ಉತ್ತರ ಆಪ್ಷನ್ ಎ ನೈಟ್ರೋಜನ್ ಅನ್ನು ನೈಟ್ರೇಟ್ ಆಗಿ, ಆಪ್ಷನ್ ಬಿ ಕಾರ್ಬನ್ ಡೈಆಕ್ಸೈಡ್ ಅನ್ನು ಕಾರ್ಬನ್ ಮೊನಾಕ್ಸೈಡ್ ಆಗಿ, ಆಪ್ಷನ್ ಸಿ ಹೈಡ್ರೋಜನ್ ಅನ್ನು ಆಕ್ಸಿಜನ್ ಆಗಿ, ಆಪ್ಷನ್ ಡಿ ಸಲ್ಫರ್ ಅನ್ನು ಸಲ್ಫೇಟ್ ಆಗಿ. ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಎ ನೈಟ್ರೋಜನ್ ಅನ್ನು ನೈಟ್ರೇಟ್ ಆಗಿ ಬದಲಾಯಿಸುತ್ತದೆ. ಸಾಧ್ಯ ಆದಷ್ಟು ವಿಚಾರಗಳನ್ನು ಇಲ್ಲಿ ನಾವೀಗ ಚರ್ಚೆ ಮಾಡಿದ್ದೇವೆ. ಇನ್ನೂ ಕೂಡ ಹೆಚ್ಚಿನ ವಿಷಯಗಳು ಈ ಪಾಠದಿಂದ ಬರುವಂತಹ ಸಾಧ್ಯತೆಗಳು ಉಂಟು. ಹಾಗಾಗಿ ಎಲ್ಲರೂ ಕೂಡ USS ಪರೀಕ್ಷೆಗೆ ಬೇಕಾದಂತಹ 1ನೇ ಪಾಠದಲ್ಲಿ ಬರುವಂತಹ ವಿಚಾರಗಳನ್ನು ಇನ್ನೂ ಹೆಚ್ಚು ಅಧ್ಯಯನ ಮಾಡಿ. ಎಲ್ಲರಿಗೂ ನಮಸ್ಕಾರ.